ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಸಾಗರದಲ್ಲಿ ಎಸ್ಐಆರ್ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ವಿರುದ್ಧ ಕರಪತ್ರ ಮುದ್ರಿಸಿ ಹಂಚುತ್ತಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸಾಗರದಲ್ಲಿ ಪೊಲೀಸ್ ಇಲಾಖೆಯಿಂದ ಮಾದಕ ವಸ್ತುಗಳ ಪತ್ತೆಗಾಗಿ 10ಕ್ಕೂ ಹೆಚ್ಚು ಅಂಗಡಿ ಮೇಲೆ ದಾಳಿ. ನಿವೃತ್ತ ಉಪನ್ಯಾಸಕ ಯಲ್ಲಂ ಹೆಗಡೆಗೆ ಕೇರಿ ಮನೆಯವರ ಸನ್ಮಾನ. ಶಾಲಾಂಗಳದಲ್ಲಿ ಸಾಹಿತ್ಯಾಸಕ್ತಿ ಬೆಳೆಸಿಕೊಳ್ಳಲು ಸದಾನಂದ ಸ್ವಾಮಿ ಕರೆ. ಈಗ ಸುದ್ದಿಯ ವಿವರ. ಚುನಾವಣಾ ಆಯೋಗದ ಮಹತ್ವಾಕಾಂಕ್ಷೆಯ ಎಸ್ಐಆರ್ ಬಗ್ಗೆ ಮತದಾರರಲ್ಲಿ ತಪ್ಪು ಅಭಿಪ್ರಾಯ ಬಿತ್ತುತ್ತಿರುವ ಕಾಂಗ್ರೆಸ್ ನಡೆಯನ್ನು ಖಂಡಿಸಿ ಎಸ್ಐಆರ್ ಅರ್ಜಿ ಜೊತೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಕರಪತ್ರವನ್ನು ಹಂಚುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಶನಿವಾರ ಬಿಜೆಪಿ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್, ಕೇಂದ್ರ ಸಾಂಬಾರು ಮಂಡಳಿ ಅಧ್ಯಕ್ಷ ಪ್ರಸನ್ನ ಕೆರೆಕೈ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಆರ್ಟಿ ಗೋಪಾಲ್, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಯಲಕುಂದ್ಲಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಗಾಯತ್ರಿ ಮಲ್ಲೇಶಪ್ಪ, ಸವಿತಾ ವಾಸು, ಭಾವನಾ ಸಂತೋಷ್, ರಮೇಶ್ ಎಚ್ಎಸ್, ಪರಶುರಾಮ್, ಕೃಷ್ಣ ಶೇಟ್, ಸತೀಶ್ ಕೆ, ಸಂತೋಷ್, ಗಿರೀಶ್ ಗುಳ್ಳಳ್ಳಿ, ಅರುಣ್ ಕುಗ್ವಿ, ರಾಜಶೇಖರ್, ವಿನೋದ್ ರಾಜ್, ಮಹೇಶ್ ಎಂಆರ್, ಪ್ರದೀಪ್ ಇನ್ನಿತರರು ಹಾಜರಿದ್ದರು. ಈ ರೀತಿಯ ಒಂದು ಕರಪತ್ರವನ್ನ ಮನೆಗಳಿಗೆ ಪಕ್ಷದ ಕಾರ್ಯಕರ್ತರವಾಗಿ ಹಂಚ್ತಾ ಇಲ್ಲ. ಬದಲಾಗಿ BLA 2ಗಳೇನಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಿಯುಕ್ತಿ ಆಗಿರ್ತಕ್ಕಂಥ BLAಗಳು BLOಗಳ ಜೊತೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಮನೆಯಿಂದ ಹೊರಗಡೆ ಹೋಗಿ ಈ ರೀತಿ ಕರಪತ್ರವನ್ನು ಕೊಟ್ಟು ಈ SIR ಪ್ರಕ್ರಿಯೆ ಬಗ್ಗೆ ಜನರಲ್ಲಿ ಗೊಂದಲವನ್ನ ಮಾಡ್ತಾ ಇದ್ದಾರೆ. ಬಹುಶಃ ಕೇವಲ ಇದರಲ್ಲಿ ಮಾಹಿತಿಗಳಿದ್ರೆ ಯಾರು ಕೂಡ ಬಹಳ ಅದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ. ಆದ್ರೆ ಅದರ ಹಿಂಭಾಗದಲ್ಲಿ ಒಂದು ಬರಹಗಳಿದಾವೆ. ಇದನ್ನ SIR ಅನ್ನ ಬಿಜೆಪಿಯ ಕುಮ್ಮಕ್ಕಿನಿಂದ ಚುನಾವಣಾ ಆಯೋಗ ಪ್ರಾರಂಭ ಮಾಡಿದೆ ಅಂತ ಹೇಳ್ತಕ್ಕಂಥ ಒಂದು ವರ್ಡ್ ಇದೆ. ಇವತ್ತು SIR ಇವತ್ತೇ ಪ್ರಥಮ ಬಾರಿ ನಡೀತಾ ಇಲ್ಲ. 2026ರಲ್ಲಿ 2002ರಲ್ಲಿ ನಡೆದಿದೆ. 1951ರಿಂದ ಸುಮಾರು 9 ಬಾರಿ ಈ ಒಂದು SIR ಪ್ರಕ್ರಿಯೆ ನಡೆದಿದೆ. ಅವಾಗೆಲ್ಲ ಯಾವ ಪಕ್ಷ ಇತ್ತು ಆಡಳಿತದಲ್ಲಿ? ಸುಮ್ಮನೆ ಸಂವಿಧಾನಿಕ ಸಂಸ್ಥೆಯ ಒಂದು ಸಾಂವಿಧಾನಿಕ ಕಾರ್ಯವನ್ನ ಈ ರೀತಿಯಲ್ಲಿ ಅನುಮಾನ ದೃಷ್ಟಿಯಿಂದ ಜನರಲ್ಲಿ ಗೊಂದಲವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಯಾವುದರ ಮೇಲೆ ನಂಬಿಕೆಯಲ್ಲಿ ಹೇಳ್ತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಬೇಕಾಗತ್ತೆ. ಈ ವಿಷಯವನ್ನ ನಾವು ತಿಳಿದಾಗ ನಾವು ಕೇಳಿದ್ವಿ AC ಅವ್ರ ಹತ್ರ, ತಹಸೀಲ್ದಾರ್ ಅವ್ರ ಹತ್ರ ಕೇಳಿದವಾಗ ಇಲ್ಲ ಇದು ತಪ್ಪಿದೆ, ಈ ರೀತಿ ಮಾಡ್ತಕ್ಕಂಥದ್ದು 100ಕ್ಕೆ 100 ತಪ್ಪು ಹೇಳ್ತಕ್ಕಂಥ ಮಾತನ್ನ ತಹಸೀಲ್ದಾರ್ ಅವರು ಹೇಳಿದ್ದಾರೆ, AC ಅವರು ಕೂಡ ಹೇಳಿದ್ದಾರೆ. ನಿನ್ನೆ ಕೂಡ ಒಂದು ಅಧಿಕೃತವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇದು ಬಹುಶಃ ಇಲ್ಲಿಗೆ ನಿಲ್ತಾ ಇಲ್ಲ. ಯಾಕಂದ್ರೆ ಇದರ ಬಗ್ಗೆ ಎಷ್ಟು ಗಂಭೀರತೆ ಇದೆ ಅಂದ್ರೆ ನಿನ್ನೆ ದಿನ ನಮ್ಮ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ರಾಜ್ಯದಲ್ಲಿ ಹಾಲಪ್ಪನವರ ಜೊತೆಗೂಡಿ ರಾಜ್ಯದಲ್ಲಿ ಈ ಒಂದು ಪಾಂಪ್ಲೆಟ್ ಕರಪತ್ರದ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅಂದ್ರೆ ಇದು ಕೇವಲ ಇಲ್ಲಿಗೆ ನಿಲ್ತಾ ಇಲ್ಲ, ಬದಲಾಗಿ ಕೇಂದ್ರ ಚುನಾವಣಾ ಆಯೋಗದವರೆಗೆ ಹೋಗ್ತಾ ಇದೆ. ಜೊತೆಗೆ ನಾಳೆ ಇದರ ಬಗ್ಗೆ ಹೈಕೋರ್ಟ್ ನಲ್ಲಿ ಕೂಡ ನಾವು ಒಂದು ಅರ್ಜಿಯನ್ನು ನಾವು ಸಲ್ಲಿಸೋರಿದ್ದೀವಿ. ಯಾಕಂದ್ರೆ ಈ ರೀತಿಯ ಏನು ಕುಕೃತ್ಯವನ್ನ ಕಾಂಗ್ರೆಸ್ನವರು ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ. ಇದಿಷ್ಟಕ್ಕೆ ನಿಲ್ತಾ ಇಲ್ಲ. ಕಾಂಗ್ರೆಸ್ನವರು ತಮ್ಮ BLOಗಳಿಗೆ, ಸರ್ಕಾರ ನಿಯುಕ್ತಿ ಆಗಿರ್ತಕ್ಕಂಥ BLOಗಳಿಗೆ ನಿರ್ದೇಶನವನ್ನ ಕೊಟ್ಟು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ನುಸುಳುಕೋರರಿಗೂ ಕೂಡ ಇವತ್ತು ಮತದಾರ ಪಟ್ಟಿಯಲ್ಲಿ ಅವರನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಸಾಗರಕ್ಕೆ ಉದಾಹರಣೆ ಕೊಡೋದಾದ್ರೆ ಸಾಗರ ನಗರದಲ್ಲಿ ಇವತ್ತು ಸುಮಾರು 83ನೇ ಬೂತ್ ಇರ್ಬೋದು, ರಾಮನಗರದ ಬೂತ್ ಇರ್ಬೋದು, ಅಲ್ಲಿ ಕಾಂಪ್ಲೆಕ್ಸ್ ನ ಬಳಿ ಇರ್ತಕ್ಕಂಥ ಬೂತ್ ಇರ್ಬೋದು, ನೆಹರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ಬೂತ್ಗಳಲ್ಲಿ ಇರ್ಬೋದು. ಇವೆಲ್ಲವುಗಳಲ್ಲೂ ಕೂಡ ಒಂದು ಶೆಡ್ ನಲ್ಲಿ ಇರ್ಬೋದು ಅಥವಾ ಯಾವುದೋ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಇರ್ಬೋದು, ಅಲ್ಲಿ ಕುಳಿತುಕೊಂಡು ಮತದಾರರನ್ನ ಕರೆದು ಫಾರಂಗಳನ್ನ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷದ ಸೂಚನೆ ಮೇರೆಗೆ, ಸರ್ಕಾರದ ಸೂಚನೆ ಮೇರೆಗೆ ನಡೆಸ್ತಾ ಇದ್ದಾರೆ. ಇದನ್ನ ನಾವು ಪತ್ತೆ ಹಚ್ಚಿದವಾಗ ನಿನ್ನೆ ಅದಕ್ಕೆ ಇಲ್ಲ, ಹಾಗಿಲ್ಲ, ಮಳೆ ಬರ್ತಾ ಇತ್ತು, ಹಾಗೆ ಹೀಗೆ ಅಂತ ಬೇರೆ ಬೇರೆ ಕಾರಣಗಳನ್ನ ಈ BLOಗಳು ಕೊಡ್ತಾ ಇದ್ದಾರೆ. 31ನೇ ವಾರ್ಡ್ನಲ್ಲೂ ಕೂಡ ಇದೇ ರೀತಿಯ ಒಂದು ಕೆಲಸಗಳು ನಡೀತಾ ಇದೆ. ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಾಳೆನೂ ಕೂಡ ಇದೇ ರೀತಿಯ ಕಾರ್ಯ ಮುಂದುವರೆದಿದ್ದೆ ಆದ್ರಲ್ಲಿ ನಾವು ಪ್ರತಿಯೊಂದು ಬೂತ್ ನಲ್ಲಿ ಇರ್ತಕ್ಕಂತಹ ಶಾಲೆಗಳ ಎದುರುಗಳಲ್ಲೇ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. BLOಗಳು ಸ್ವಲ್ಪ ಹುಷಾರಾಗಿ ವರ್ತನೆಯನ್ನ ಮಾಡಿ
ನೀವು ಯಾರೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ, ನೀವು ಸರ್ಕಾರದಿಂದ ನಿಯೋಜನೆ ಹೊಂದಿರತಕ್ಕಂತ ಕೊಡಿಸ್ಕೊಳ್ಳೋದ್ರ ಮೂಲಕ ತಾವು ಎಲೆಕ್ಷನ್ ಗೆಲ್ಲಬೇಕು ಅಂತ ಆಲೋಚನೆ ಮಾಡ್ತಿದಾರಲ್ಲ, ಆ ಆತಂಕ ಅವರಿಗಿರೋದು. ಇಲ್ಲ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಸೀದಿಯಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಲ್ಲ, ಅವ್ರ ಜನಾಂಗವನ್ನ ಸೇರಿಸಿ ಅಲ್ಲಿ ಅದನ್ನ ಪ್ರಕ್ರಿಯೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಲ್ಲ. ಬಂದು ಟ್ರಾನ್ಸ್ಪರೆನ್ಸಿ ಆಗಿ BLOಗಳು ಇದ್ದಾರೆ, BLA ಇದೆ, ಅವರು ಬಂದು ಮನೆ ವಿಸಿಟ್ ಮಾಡ್ತಾರೆ, ತುಂಬಿಕೊಡಿ ನಿಮ್ಮ ಅಪ್ಲಿಕೇಶನ್. ನ್ಯಾಯೋಚಿತವಾಗಿದೆ, ಸಂವಿಧಾನಬದ್ಧವಾಗಿದೆ, ಕಾನೂನಿಗೆ ಎಲ್ಲರೂ SIR ನಲ್ಲಿ ಸೇರ್ತಾರೆ. ನಿಮಗೆ ಅದಕ್ಕೆ ಆತಂಕ. ಕಲ್ಮನೆ ಪಂಚಾಯತಿಯಲ್ಲಿ ಈ ಒಂದು ಕರಪತ್ರವನ್ನ SIR ಪ್ರಕ್ರಿಯೆಯನ್ನ ಅದರ ಜೊತೆಗೆ ಹೋಗಿ ಬಿಜೆಪಿ ಮತ್ತೆ ಚುನಾವಣಾ ಆಯೋಗ ಸೇರಿ ಮತದಾರರ ಓಟನ್ನ ಕಿತ್ಕೊಳ್ತಾ ಇದೆ ಅಂತ ಹೇಳಿ ಏನು ಹೇಳಿಕೆ ಮಾಡಿ ಮೊದಲನೇದಾಗಿ ಒಳ್ಳೆ ಚೆನ್ನಾಗಿ ಬರೆದಿದ್ದಾರೆ. ಎರಡನೇ ಪೇಜಲ್ಲಿ ಆ ವಾಕ್ಯವನ್ನ ಸೇರಿಸಿದ್ದಾರೆ. ಯಾಕೆ ಇವರಿಗೆ ಭಯ ಅಂತಕ್ಕಂಥ ಖಂಡಿಸಲು ಇವತ್ತು ಬಂದಿರತಕ್ಕಂಥ ನಮ್ಮ ನಗರ ಮಂಡಲ ಅಧ್ಯಕ್ಷರಾದಂಥ ಗಣೇಶ ಮಾರ್ಗದಲ್ಲಿ ಹಿಡಿಯೋದೇ ಅವರ ಗುಣ. ವಾಮ ಮಾರ್ಗದಲ್ಲೇ ಅವರು ಒಂದು ಅಧಿಕಾರಕ್ಕೆ ಬರ್ತಕ್ಕಂಥ ಕನಸನ್ನು, ಹಗಲು ಕನಸನ್ನ ಕಾಣ್ತಿದ್ದಾರೆ. ಹಿಂದೆ ಹೇಳಿದ್ರು 40% ಅಂತ ಹೇಳಿ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು. ಇನ್ನೊಂದು ಇದೇ ಥರ ವಾಮ ಮಾರ್ಗ ಹಿಡಿದು ಅವ್ರು ನೇರವಾಗಿ ಬಂದು ಎಲ್ಲೂ ಬರಲ್ಲ. ಹಾಗಾಗಿ ಅವರಿಗೆ ಈಗೆಲ್ಲ ನಮ್ಮಲ್ಲಿ ಮಾತಾಡ್ತಕ್ಕಂಥವ್ರು ಎಲ್ಲರೂ ಹೇಳಿದ್ದಾರೆ. ಇದರಲ್ಲಿ ಅರ್ಥ ಏನು? SIR ಅಕ್ರಮ ಮತದಾರರು ಇರಬಾರದು, ಅನರ್ಹರೆಲ್ಲರೂ ಇರಬೇಕು. ಅರ್ಹರು ಅದೇ ಅರ್ಹರೆಲ್ಲ ಇರಬೇಕು, ಅನರ್ಹರು ಯಾರು ಇರಬಾರ್ದು ಅನ್ನೋದಿಷ್ಟೇ ಸಿಂಪಲ್ ಸರ್ ಇದು. ಆದರೆ ಇವ್ರು ಯಾರೋ ಅನರ್ಹರನ್ನ ಇಟ್ಕೊಂಡು ಯಾರೋ ಸಾಕ್ತಾ ಇದ್ದಾರಲ್ಲ, ಅವ್ರನ್ನೆಲ್ಲ ಉಳಿಸೋಕ್ಕೋಸ್ಕರ ಈ ರೀತಿಯ ಹುನ್ನಾರವನ್ನ ಅವರು ಮಾಡ್ತಿದ್ದಾರೆ. ಹಾಗಾಗಿ ಈ ಹುನ್ನಾರಕ್ಕೆ ನಾವ್ಯಾರು ಹೆದರೋದಿಲ್ಲ, ಬಗ್ಗೋದಿಲ್ಲ, ಜಗ್ಗೋದೂ ಇಲ್ಲ. ಅದು ಹೆಚ್ಚಾಗಿ ಅದ್ರ ನಡೀತಕ್ಕಂಥದ್ದು ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಇದು ಯಾವುದು ನಡೆಯೋದಿಲ್ಲ. ಹಾಗಾಗಿ ಅವರಿಗೆ ತಾಕತ್ತು, ದಮ್ಮು, ಧೈರ್ಯ ಈ ನಮ್ಮ ಶಾಸಕರನ್ನು ಸೇರಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಹಾಕಿದ್ದಾರೆ. ಇಲ್ಲಿ ಕಾಗೋಡು ತಿಮ್ಮಪ್ಪನವ್ರ ಫೋಟೋನು ಹಾಕಿದ್ದಾರೆ. ಬಹುಶಃ ಅವರಿಗೆ ಈ ವಿಷಯ ಗೊತ್ತಿದೆಯೋ ಇಲ್ಲೋ. SIR ಪ್ರಕ್ರಿಯೆ ಅನ್ನೋದು ಸಂವಿಧಾನಿಕಾತ್ಮಕವಾಗಿ ಎಲ್ಲ ಹಿಂದಿನ ನಮ್ಮ ಸರ್ಕಾರಗಳಲ್ಲಿ ನಡೆದಿದೆ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದ್ರ ಬಗ್ಗೆ ಭಯ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ಹುಟ್ಟಿರುವಂತ ಯಾವ ನಾಗರಿಕರಿಗೂ ಇದ್ರ ಬಗ್ಗೆ ಭಯ ಇಲ್ಲ. ನಿಜವಾದ ಮತದಾರರು ಯಾವ ರೀತಿ ಮಾಹಿತಿಯನ್ನ ಪಡೆದು ಯಾವ ಮಾಹಿತಿಯನ್ನ ಕೊಡಬೇಕು ಅನ್ನೋ ತನಕ ಅವರು ಎಜುಕೇಟ್ ಆಗಿದ್ದಾರೆ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ನಡೀತಿರುವಂತಹ ಪ್ರಕ್ರಿಯೆ ಇಲ್ಲ. ಸುಮಾರು 6 ತಿಂಗಳ ಹಿಂದಿನಿಂದಲೇ BLOಗಳು ನಮ್ಮ ಮನೆಗಳಿಗೆ ಬಂದು ಮಾಹಿತಿಯನ್ನ ಕೊಟ್ಟು ಮ್ಯಾಪಿಂಗ್ ಕೆಲಸ ಆಗಿರ್ಬೋದು, ಪ್ರೊಜನಿ ಕೆಲಸ ಆಗಿರ್ಬೋದು ಮಾಡಿದ್ದಾರೆ. ಆದ್ರೆ ಇವರಿಗೆ ಈಗ ಆತಂಕ ಬಂದಿದೆ ಅಂದ್ರೆ ಎಲ್ಲಿ ನಮ್ಮ ಮತಕ್ಕೆ ಕೋಟ ಬರುತ್ತೋ ಏನೋ, ಎಲ್ಲಿ ಡೂಪ್ಲಿಕೇಟ್ ಮತದಾರರು ಇರ್ತಾರೋ, ಎಲ್ಲಿ ಅನರ್ಹ ಮತದಾರರು ಇರ್ತಾರೋ, ಅಂದ್ರೆ ನಮ್ಮ ಭಾರತದ ನಾಗರಿಕರ ಅಲ್ಲದವರಿಗೆ ಇದ್ರ ಬಗ್ಗೆ ಭಯ ಇರುತ್ತೆ. ನಾವು ಭಾರತದಲ್ಲಿ ಹುಟ್ಟಿರೋರಾಗಿರೋದ್ರಿಂದ ನಮಗೆ ಯಾವುದೇ ರೀತಿ ಭಯ ಇಲ್ಲ, ಮತದಾರರಿಗೂ ಯಾವುದೇ ರೀತಿ ಗೊಂದಲ ಇಲ್ಲ. ಅನಗತ್ಯವಾಗಿ ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಕರಪತ್ರಗಳನ್ನ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಬೆಂಬಲಕ್ಕಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಮಾತಾಡ್ತಾರೆ. ಅಂದ್ರೆ BLOಗಳು BLAಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷದಿಂದಲೇ BLAಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ BLAಗಳು ಬಿಜೆಪಿ ಪಕ್ಷದಿಂದಲಿದ್ದಾರೆ, ಎಲ್ಲ ನ್ಯಾಷನಲೈಸ್ಡ್ ಪಾರ್ಟಿಗಳಿಂದ ಅದನ್ನ ನಿಯುಕ್ತಿ ಮಾಡಿದ್ದಾರೆ. ಆದ್ರೆ ಅನಗತ್ಯವಾಗಿ ಗೊಂದಲವನ್ನ ಯಾಕೆ ಈ ರೀತಿ ಬಿಜೆಪಿಯನ್ನೇ ಉಲ್ಲೇಖ ಮಾಡಿ ಬರೆದು ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ಭಯ ಇದೆ. ಮತದಾರರಿಗೆ ಗೊಂದಲ ಇಲ್ಲ, ಮತದಾರರಿಗೆ ಭಯ ಇಲ್ಲ, ಇವ್ರಿಗೆ ಇದ್ರ ಬಗ್ಗೆ ಭಯ ಇದೆ. ಎಲ್ಲ ಮಾಹಿತಿಗಳು ಮತದಾರರ ಹತ್ರ ಇದೆ. ಅವರು ನಿಷ್ಪಕ್ಷಪಾತವಾಗಿ ಇದರಲ್ಲಿ ಯಾವುದೇ ಪಕ್ಷ ಪಾರ್ಟಿ ಅಲ್ಲ, ಅವರು ಭಾರತದ ನಾಗರಿಕರು, ಅವರು ಮತದಾರರ ಹಕ್ಕನ್ನು ಪಡ್ಕೊಳ್ಬೇಕು ಅನ್ನೋ ಇಚ್ಛಾಶಕ್ತಿ ಇದೆ. ಅವರು ಪಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇವರು ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಪಕ್ಷದವರು ಅವರ ಕಾರ್ಯಕರ್ತರು ಮತವನ್ನು ಹಿಡ್ಕೊಳ್ಳೋ ರೀತಿಯಲ್ಲಿ ನಾವು ಇದೀವಿ ನಿಮ್ ಜೊತೆಗೆ ಅನ್ನೋ ರೀತಿಯಲ್ಲಿ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ತಪ್ಪು. ಮತ್ತು ಇವರಿಗೆ ಭಯ ಕೋವಿಡ್ ಟೈಮ್ ಅಲ್ಲಿ ಆಗಿದ್ರೆ ನಾವು ನಂಬ್ತಿದ್ವಿ. ಈ ಟೈಮ್ ನನಗೆ ರಾಜ್ಯದಲ್ಲಿ ಪ್ರಶ್ನೆ ಮಾಡಿದೆ, ರಾಜ್ಯ ಒಟ್ಟು ಸಭೆಗೆ ಪ್ರಶ್ನೆ ಮಾಡಿದೆ, ಎಲ್ಲೂ ಕೂಡ 2 ಬೇರೆ ಕೊಡ್ಲಿಲ್ಲ. ಕೊಟ್ಟಿದ್ದು ಒಂದೇ ಕೊಡಂತ ಅವಕಾಶ ಏನು ಅಂತ ಹೇಳಿದ್ರೆ ಸಾಗರದಲ್ಲಿ ಗೋಪಾಲ್ ಕೃಷ್ಣನ ಹಿಡಿತ ಇಲ್ಲಿನ ಯಾರು ಮೇಲೆ ಎಷ್ಟು ಅಂತ ನನಗೆ ಅರ್ಥ ಆಗ್ತವೆ. ಎಷ್ಟು ಯಾವ ನಡೀತಾ ಉಂಟು ಆಡಳಿತ ಕಬಂಧ ಬಾಹುದ ಅಧಿಕಾರಿಗಳ ಮೇಲೆ ಹೇಗೆ ಬಳಸ್ತಾ ಇದ್ದಾರೆ ಅಂತ. ಅದೇ ಹಿಂದಿನ ಒಳಗೆ ಇಲ್ಲಿನ ಸಾಗರ ನಗರ ಹೊಸನಗರದ ಕೆಲವು ಭಾಗದಲ್ಲಿ ಇವರು ಮಸೀದಿಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ SIR ಗುರ್ತಿಗಬಾರ್ದು ಅಂತ, ನಮ್ಮ ಮತದಾರ ಪರಿಚಯ ಬಿಜೆಪಿಯ PLA2 ಗೊತ್ತಾಗಬಾರ್ದು ಅಂತ
ಅವ್ರ ಮಕ್ಕಳನ್ನು ಕುರ್ಚಿಯಲ್ಲಿ ಬಿಟ್ಟರೆ ಅವ್ರ ಮನೆಗೆ ಹೋಗ್ಬಿಟ್ರೆ ಅವ್ರ ಮತದಾರ ಎಷ್ಟು 5 ಎಷ್ಟು 6 ಎಷ್ಟು ಗೊತ್ತಾಗುತ್ತೆ ಅಂತ ಹೇಳಿ ಅವರಿಗೇನು ಅಲ್ಲಿ ಮನೆಗೆ ಯಾರು ಬರಬಾರ್ದು, ಅವರಿಗೆ ನಾವು ಎಲ್ಲಿ ಗುಂಪಾಗಿ ಸೇರ್ತೀವಿ ಅಲ್ಲೂ ಒಪ್ಪಬೇಕು ಅನ್ನೋ ಮಾನಸಿಕತೆ ಅವರಿಗೆ ಮೊದಲಿಂದ ಇದ್ದಿದ್ದು, ಇವತ್ತು ಇದೆ. ಅಲ್ಲೇ ಡೌಟ್ ಇರೋದು, ಇಲ್ಲಿ ಅಕ್ರಮ ಮತದಾರಿದ್ದಾರೆ, 4-5 ಕಡೆ ವೀರಂತ ಮತದಾರಿದ್ದಾರೆ. ಈ ತರ ಮತದಾರರ ಹುಡುಕಂತ ತೆಗೆಯಕ್ಕೆ SIR ಇರೋದು. ಯಾರು 4 ಕಡೆ ಮತದಾರ ಪಟ್ಟಿಯಲ್ಲಿ ಹೆಸರಿದ್ದಾರೆ, ಯಾರು ಅಕ್ರಮ ಮತದಾರಿದ್ದಾರೆ, ಅವ್ರು ತೆಗೆಯಕ್ಕಾಗಿ SIR ಇರೋದು. ಈ ಭಯ ಕಾಂಗ್ರೆಸ್ ಯಾಕೆ ಮಾಡ್ಕೊಂಡು ಅಂತಂದ್ರೆ ಕಳೆದ 50-60 ವರ್ಷಗಳಿಂದ ತನ್ನೆಲ್ಲ ಸಾಂವಿಧಾನಿಕ ವ್ಯವಸ್ಥೆಯನ್ನು ತನ್ನ ಕಣ್ಣು ದೇಶವನ್ನು ಆಳಿದರು. ಈ ದೇಶದ ಸಂವಿಧಾನಕ್ಕೆ ಚುಚ್ಚನ್ನು ಸುತ್ತುಪಡಿಸಿದ್ದೇ ಹೇಳೋದಕ್ಕಾಗಲಿಲ್ಲ. ಈ ದೇಶದ ಅನೇಕ ಒಂದು ಸ್ವಾಯತ್ತ ಸಂಸ್ಥೆ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಇವತ್ತು SIR ನಡೀತಾ ಇಲ್ಲ, ಕಾಂಗ್ರೆಸ್ ಸರ್ಕಾರದಿಂದ ಉಪಘೋಷಿತ SIR ಅಲ್ಲ ಇದು ಸಾಂವಿಧಾನಿಕವಾದಂತಹ ಚುನಾವಣಾ ಆಯೋಗದಿಂದ ನಡೀತಾ ಇದ್ದ SIR. ಇಲ್ಲಿನ PLO ಕೂಡ ಗೋಪಾಲ್ ಕೃಷ್ಣ ನೇಮಕ ಮಾಡಿದ್ದಲ್ಲ, ಚುನಾವಣಾ ಆಯೋಗ ನೇಮಕ ಮಾಡಿದ್ದು. ಹಾಗಾಗಿ ಚುನಾವಣಾ ಆಯೋಗದ ಅಂಡದಲ್ಲಿ ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಅನುಭವಿಸ್ತೀರಾ, ಮಾಸ್ಟರ್ಗಳು ಶಿಕ್ಷೆ ಅನುಭವಿಸ್ತೀರಾ. ನಾವು PLA2 ಅದಕ್ಕಾಗಿ ನಿಮ್ಮಲ್ಲಿ ಕಾವಲುಗಾರ ಬರ್ತಾ ಇದ್ದೇವೆ. ನಿಮ್ಮ ವಿರುದ್ಧ ಅಧಿಕೃತವಾದ ಕಂಪ್ಲೇಂಟ್ ಕೊಟ್ರೆ ನಾವು ಕಡೆ ಇಲ್ಲಿ AC ಮಾತ್ರ ಕೊಡಲ್ಲ. ಶಾಲಾ ಕಾಲೇಜು ಅವಧಿಯಲ್ಲಿ ವಿದ್ಯಾರ್ಥಿಗಳು ಮಾದಕ ವಸ್ತು ಸೇವನೆ ಮಾಡುತ್ತಿದ್ದಾರೆ ಎನ್ನುವ ದೂರಿನ ಮೇಲೆ ಸುಮಾರು 10 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದೇವೆ ಎಂದು ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕಪ್ರಸಾದ್ ತಿಳಿಸಿದರು. ಸಾಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಶನಿವಾರ ಮಾಧ್ಯಮದ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಾಂತರ ಠಾಣೆ ವೃತ್ತ ನಿರೀಕ್ಷಕರು, PSI, ASI ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಕರೆ ಬಂದ ಹಿನ್ನೆಲೆಯಲ್ಲಿ ಸಾಗರದ ನ್ಯಾಯಾಲಯದಲ್ಲಿ ಸಹ ಶ್ವಾನದಳ ಸಹಾಯದೊಂದಿಗೆ ಬಾಂಬ್ ತಪಾಸಣೆ ನಡೆಸಲಾಯಿತು. ಈ ದಿನಾಂಕ 4 ಜೂನ್ 2026 ನಮ್ಮ ಸಾಗರ ಪೊಲೀಸ್ ಉಪವಿಭಾಗದ ವತಿಯಿಂದ ಸಾಗರ ಟೌನ್ ವ್ಯಾಪ್ತಿ ಮತ್ತು ಸಾಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ 2 ಠಾಣೆಯ ಸುಮಾರು 60 ಸಿಬ್ಬಂದಿಗಳು, 60ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಇದರ ಜೊತೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ ಒಂದು ಶ್ವಾನದಳ, ಇದರೊಂದಿಗೆ ನಾವು ಸಾಗರ ಪಟ್ಟಣ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸುಮಾರು 10 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿರ್ತೇವೆ. ನಮ್ಮ ಈ ಎನ್ಫೋರ್ಸ್ಮೆಂಟ್ ರೈಡ್ಸಿನ ಉದ್ದೇಶ, ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವೊಂದು ಅಂಗಡಿಗಳಲ್ಲಿ NDPS ಅಂದರೆ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ. ಮತ್ತೆ ಈ ಶಾಲೆಗೆ ಹೋಗ್ತಕ್ಕಂಥ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಸಮಯದಲ್ಲಿ ಆ ಅಂಗಡಿಗಳಲ್ಲಿ ಕೂತ್ಕೊಂಡು ಸಿಗರೇಟ್ ಸೇದೋದು, ಗಾಂಜಾ ಸೇದೋದು, ಈ ರೀತಿಯಾದ ಒಂದು ಕಂಪ್ಲೇಂಟ್ಸ್ ಸಾರ್ವಜನಿಕರಿಂದ ಬಂದಂಥ ದೂರು ಮತ್ತು ಇಲಾಖೆಯವರು ಸಂಗ್ರಹಿಸಿದಂಥ ಮಾಹಿತಿ ಆಧಾರದ ಮೇಲೆ ಡಿಗ್ರಿ ಕಾಲೇಜ್ ಹತ್ರ ಒಂದು ಮಂಗಳೂರು ಕಿಚನ್ ಅಂತ ಒಂದು ಶಾಪ್ ಇದೆ, ಆಮೇಲೆ ಹಂಗೆ ಬಳಸ್ಗೂಡ ಅದರ ಒಂದು ಹೆಣ್ಣು ಅಂತ ಒಂದು ಶಾಪ್ ಇದೆ, ಆಮೇಲೆ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ರ ಸುಮಾರು 8-10 ಕಡೆ ನಾವು ಅಟ್ ಎ ಟೈಮ್ ರೈಡ್ಸ್ ಮಾಡಿದ್ದೀವಿ. ಈ ದಾಳಿ ಸಮಯದಲ್ಲಿ ನಮಗೆ ಈ ಹೆಣ್ಣು ಶಾಪ್ ಅಂತ ಒಂದು ಅಂಗಡಿ ಹತ್ರ ಒಂದು ಅಲ್ಪ ಪ್ರಮಾಣದ ಗಾಂಜಾ ನಮ್ಮ ವಶಕ್ಕೆ ಸಿಕ್ಕಿದೆ, ಪತ್ತೆ ಮಾಡಿದ್ದೀವಿ. ಅದು ಪೆಡ್ಲಿಂಗ್ ತರ, ಅಂದ್ರೆ ಯಾರಿಗೂ ಪೂರೈಸಲಿಕ್ಕೆ ಇಟ್ಕೊಂಡಂತ ಜಾಸ್ತಿ ಪ್ರಮಾಣದಲ್ಲಿಲ್ಲ, ಸೆಲ್ಫ್ ಕನ್ಸಂಪ್ಷನ್ಗೆ ಇಟ್ಕೊಂಡ ರೀತಿ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವೊಂದು ಪ್ರಕರಣ ದಾಖಲಿಸಿಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಸುಮಾರು 6 ಜನ ಶಂಕಿತ ವ್ಯಕ್ತಿಗಳನ್ನ ನಾವು ವಶಕ್ಕೆ ತಗೊಂಡು ಗಾಂಜಾ ಸೇವನೆ ಮಾಡಿದರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಅದರ ಔಟ್ಕಮ್ನ ಆಮೇಲೆ ತಮಗೆ ತಿಳಿಸ್ತೇನೆ. ಅದರ ಜೊತೆಗೆ ಇನ್ನೂ ಒಂದು ಮೇನ್ ಕನ್ಸರ್ನ್ ಏನು ಅಂತಂದ್ರೆ, ಈ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಕ್ಲಾಸ್ಗಳ ಅವಧಿಯಲ್ಲಿ ಕ್ಲಾಸ್ಗೆ ಹೋಗ್ದಲೆ ಮನೆಯಲ್ಲಿ ಕಾಲೇಜ್ಗಳಿಗೆ ಶಾಲೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಾಗರ ಟೌನ್ ಅಲ್ಲಿ ಸುಮ್ಮನೆ ಸುತ್ತರಿತಾ ಇರ್ತಾರೆ, ನೆಹರು ಸ್ಟೇಡಿಯಂ ಅಲ್ಲಿ, ಆಡಿಟೋರಿಯಂ ಹತ್ರ, ಗೋಪಾಲಗೌಡ ಸ್ಟೇಡಿಯಂ ಅಲ್ಲಿ. ಸೊ ಆ ಕಾರಣಕ್ಕೆ ಮೊದಲು ಸ್ವಲ್ಪ ಡ್ರೋನ್ನ ಹಾರಿಸ್ಬಿಟ್ಟು ಸ್ಕೂಲ್ ಮಕ್ಕಳು ಎಲ್ಲಿ ಕೂಡ್ತಾರೆ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿಬಿಟ್ಟು ಅಲ್ಲೂ ಕೂಡ ಸುಮಾರು 60 ರೀತಿಯಾದ ಮಾದಕ ವಸ್ತುಗಳ ವಿರುದ್ಧವಾದ ಒಂದು ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ನ ಕೈಗೊಳ್ಳಲಿದ್ದೇವೆ. ಸಾರ್ವಜನಿಕರು ಎಚ್ಚೆತ್ಕೊಂಡು ಯಾವ್ದಾದ್ರು ಮಾಹಿತಿ ಇತ್ತು, ಯಾರಾದ್ರೂ, ಈಗ ನಾವೆಲ್ಲರೂ ನೋಡಿದ್ವಿ ಶಿವಮೊಗ್ಗ ಸಿಟಿಲಿ ಅಂತ ಒಂದು ಭೀಕರ ಪ್ರಕರಣ ನಡೆದಿದೆ ಅಂತ, ಒಬ್ಬರು ಅಜ್ಜಿನೇ ಕೊಂದಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಆ ಪ್ರಕರಣ ನಮ್ಮ ಸಾಗರದಲ್ಲೂ ಮರುಕಳಿಸಬಾರದು ಅಂತಂದ್ರೆ ಸಾರ್ವಜನಿಕರೆಲ್ಲರೂ, ಪ್ರಜ್ಞಾವಂತ ಸಾರ್ವಜನಿಕರೆಲ್ಲರೂ ಕೈ ಜೋಡಿಸಿ ಇಲಾಖೆ ಜೊತೆಗೆ ಯಾವ್ದಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಶೇರ್ ಮಾಡಿ. ತಮ್ಮ ಐಡೆಂಟಿಟಿಯನ್ನ ಗೌಪ್ಯವಾಗಿ ಇಡಲಾಗುವುದು. ಮತ್ತೆ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಅಂತ ಒಂದಿದೆ, ಆ ಆಪ್ ನ ಮುಖಾಂತರ ಕೂಡ ನಾವು ಗೌಪ್ಯವಾಗಿ ಇಲಾಖೆಗೆ ಮಾಹಿತಿಯನ್ನು ಸಲ್ಲಿಸಬಹುದು. ಆಫೀಸ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇಂದ ಒಂದು ಸುತ್ತಲೂ ಕೂಡ ಬಂದಿದೆ, ಏನು ನಿಗದಿತ ಪ್ರಮಾಣಕ್ಕಿಂತ ಜಾಸ್ತಿ ಮಕ್ಕಳನ್ನ ಏನಾದರೂ ಈ ಓಮ್ನಿಗಳು ಅಂತದಲ್ಲೆಲ್ಲ
ಸೇರಿಸ್ಕೊಂಡು ಹೋಗ್ತಾರೆ, ತುಂಬಿಕೊಂಡು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಮೇಲೆ ಕೇಸ್ಗಳನ್ನ ದಾಖಲಿಸಲಿಕ್ಕೆ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ನು ಮುಂದೆ ಈ ಹಿಂದೆನೂ ಮಾಡಿದೀವಿ. ಮತ್ತೆ ನಮ್ಮ ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಏನು ಸ್ಕೂಲ್ ಬಸ್ಗಳಿದೆಯಲ್ಲ, ಆ ಡ್ರೈವರ್ಗಳನ್ನ ಕೂಡ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿ ಆ ರೀತಿ ಯಾರಾದರೂ ಏನು ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಅಲ್ಲಿ ಇದ್ದು ಕುಡಿದ್ಬಿಟ್ಟು ಏನಾದ್ರು ಗಾಡಿ ಚಲಾಯಿಸ್ತಿದ್ರು ಆ ರೀತಿ ಕಂಡು ಬಂತು ಅಂತಂದ್ರೆ ಖಂಡಿತವಾಗಿ ಅವ್ರ ಮೇಲೆ ರ್ಯಾಶ್ ಡ್ರೈವಿಂಗ್ ನಡೀತಾ ಇದೆ ಸರ್, ಬೆಳಗ್ಗೆ 9:30ವರೆಗೆ. ಅದನ್ನ ದಯವಿಟ್ಟು ನೀವು ಖಂಡಿತ ಗಮನ ಹರಿಸ್ತೀವಿ. ಆಯ್ತು. ಹೆಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಟೆಂಪರರಿ ಗೇಟ್ ಸಿಸ್ಟಮ್ ತರ ಮಾಡ್ಕೊಂಡಿದ್ದಾರೆ. ನಮ್ಮ ಜವಾಬ್ದಾರಿ ಖಂಡಿತ ಇದೆ. ಅದ್ರ ಜೊತೆಗೆ ಈಗ ಯಾರಿಗೋ ಒಬ್ರಿಗೆ ಟೆಂಡರ್ ತರ ಕೊಟ್ಬಿಟ್ಟು ಪಾರ್ಕಿಂಗ್ ಫೀಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹೋಗ್ತಿದ್ದಾರೆ. ಅವ್ರು ಅದಕ್ಕೆ ಅಂತಾನೆ ಒಬ್ಬ ಸಿಬ್ಬಂದಿನ ನೇಮಿಸಿರ್ತಾರೆ. ಅವ್ರು ಕೂಡ ಒಂದ್ ಸ್ವಲ್ಪ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡಿ ಅಲ್ಲಿ ಆಟೋಗಳನ್ನ ನಿಲ್ದೇ ಇರೋ ರೀತಿ ಹೊರಗಡೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ. ನಾವು ಒಂದು ಸಿಬ್ಬಂದಿಗಳನ್ನ ಕಳಿಸಿ ನಮ್ಮ 112 ವೆಹಿಕಲ್ ಏನಿರ್ತದೆ SPM 112 ಆ ವೆಹಿಕಲ್ ನ ಕಳಿಸ್ಬಿಟ್ಟು ಚೆಕ್ ಮಾಡ್ಲಿಕ್ಕೆ ಹೇಳ್ತೀನಿ. ಆ ರೀತಿ ಬ್ಲಾಕ್ ಮಾಡ್ಕೊಂಡಿತ್ತು ಅಂತಂದ್ರೆ ಪ್ರಕರಣದ ಎಲ್.ಎಂ. ಹೆಗಡೆಯವರು ಉಪನ್ಯಾಸಕ ವೃತ್ತಿಯ ಬದ್ಧತೆ ಜೊತೆಗೆ ಸಂಘಟನಾ ಶಕ್ತಿಯನ್ನು ಹೊಂದಿದ್ದರು ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶಪ್ಪ ತಿಳಿಸಿದರು. ಸಾಗರದ ವಿಜಯನಗರದಲ್ಲಿ ಶುಕ್ರವಾರ ವಿನಾಯಕ ಕನ್ನಡ ಸಂಘ, ಉತ್ತರ ಕನ್ನಡ ಕರಾವಳಿ ಶಿಕ್ಷಕರ ಬಳಗ ಹಾಗೂ ಗೆಳೆಯರ ಬಳಗದ ಪರವಾಗಿ ಎಲ್.ಎಂ. ಹೆಗಡೆ ಅವರ ಉಪನ್ಯಾಸಕ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಕನ್ನಡ ವಿನಾಯಕ ಬಳಗದ ಅಧ್ಯಕ್ಷ ರವಿಕುಮಾರ್ ಲಿಂಗನಮಕ್ಕಿ, ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎಚ್.ಆರ್. ನಾಗಭೂಷಣ್, ಆಪ್ಕೋಸ್ ನಿರ್ದೇಶಕ ರಾಘವೇಂದ್ರ ಹೊಡಬಟ್ಟೆ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ಶಂಕರ್ ಶಾಸ್ತ್ರಿ, ನಾಗರಾಜ್, ಲಕ್ಷ್ಮಣ್ ನಾಯ್ಕ್, ವಿ.ಟಿ. ಸ್ವಾಮಿ, ಬಂಗಾರಪ್ಪ ಇನ್ನಿತರರು ಹಾಜರಿದ್ದರು. ಭುವನೇಶ್ವರಿ ಹೆಗಡೆ ಪ್ರಾರ್ಥಿಸಿದರು. ನಾರಾಯಣ ಹೆಗಡೆ ಸ್ವಾಗತಿಸಿದರು. ಡಿ.ಆರ್. ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. ಸಂಜೆಯ ಶುಭಾಶಯಗಳು. ಒಂದು ಸುಂದರವಾಗಿರ್ತಕ್ಕಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್.ಎಂ. ಹೆಗಡೆ ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ನನ್ನೆಲ್ಲ ವೃತ್ತಿ ಬಾಂಧವರೇ, ಬೇರೆ ಬೇರೆ ಇಲಾಖೆಗೆ ಆಗಮಿಸಿದಂಥ ಬಂಧುಗಳೇ, ನಮ್ಮ ಸರ್ಕಾರಿ ಕೆಲಸ ಅಂದ್ರೆ ಈ ಇಂದಿನ ದಿನಗಳಲ್ಲಿ ತುಂಬಾ ಕಠಿಣವಾಗಿರ್ತಕ್ಕಂಥ ಕೆಲಸ. ಒಳ್ಳೆಯ ಸಂದರ್ಭದಲ್ಲಿ ಅವರು ವಯೋನಿವೃತ್ತಿ ಆಗಿದ್ದಾರೆ ಎಂಬುದು ನನ್ನ ಭಾವನೆ. ಸರ್ಕಾರಿ ಕೆಲಸಕ್ಕೆ ಬಂದ ಮೇಲೆ ವಯೋನಿವೃತ್ತಿ ಇದು ಸಹಜ ಪ್ರಕ್ರಿಯೆ. ಹುಟ್ಟು ಸಹಜ, ಹುಟ್ಟು ಗ್ಯಾರಂಟಿ ಇತ್ತು ನನಗೆ. ಯಾಕೆ ಅಮ್ಮ ಮತ್ತು ಎಲ್.ಎಂ. ಹೆಗಡೆ ಅವರ ಜಗನ್ನಾಥ್ ಸ್ವಾಮಿ ಮಧ್ಯೆ ಒಂದು ಸಂಘಟನಾ ವ್ಯವಸ್ಥೆಯಲ್ಲಿ ಚರ್ಚೆಗಳಾಗ್ತಾ ಇತ್ತು, ರಗಳೆಗಳಾಗ್ತಾ ಇತ್ತು. ಅದನ್ನು ನಾವು ಸರಿಪಡಿಸ್ಕೊಂಡು ಅವರ ಅವಧಿಯಲ್ಲೂ ತುಂಬಾ ಅದ್ಭುತವಾದ ಸಹಕಾರ ಸಲಹೆಗಳನ್ನು ಕೊಟ್ಟರು, ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗ್ತಾ ಎಲ್.ಎಂ. ಹೆಗಡೆ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ ಫಸ್ಟ್ ಕನ್ನಡ ನಿಘಂಟು ಇದ್ದಾಗ ನಮಗೆ ಎಲ್.ಎಂ. ಹೆಗಡೆ ಅವರು ನಮ್ಗೆ ಏನಾದ್ರು ಕನ್ನಡ ಪದ್ಧತಿ ಯಾವ್ದಾದ್ರು ಒಂದು ಸ್ವಲ್ಪ ಕ್ಲಿಷ್ಟವಾಯ್ತು ಅಂತ ತಕ್ಷಣ ನಾವು ಅವ್ರಿಗೆ ಕಾಲ್ ಮಾಡ್ತಿದ್ದೇವೆ. ಅವ್ರು ತುಂಬಾ ಸಲಹೆ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲೂ ಸ್ಪೆಷಲಿ ನಾನು ಸರ್ಕಾರಿ ಸಂಘದ ಅಧ್ಯಕ್ಷ ಆದಾಗ, ಪರಮೇಶ್ವರ ಅಧ್ಯಕ್ಷ ಆದಾಗ ಜಗನ್ನಾಥ್ ಎಲ್.ಎಂ. ಹೆಗಡೆ ಅವರು ಪ್ರತಿಯೊಂದು ಕ್ಲೀನ್ ಮಾಡೋದ್ರಿಂದ ಹಿಡಿದು ಬರೆಯೋದ್ರಿಂದ ಹಿಡಿದು ಅಥವಾ ಏನು ಮಾಡೋದಕ್ಕೂ ಅಷ್ಟೇ ಅದು ಜವಾಬ್ದಾರಿ ಕೊಟ್ಟರೆ ಎಲ್ಲ ಸ್ನೇಹಿತರುಗಳಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಆಮೇಲೆ ನಮ್ಮಲ್ಲಿ ಬಾಳೆ ಹಾಸಿದ್ರೆ ಅವ್ರು ಬರ್ತಾರೆ, ಅವ್ರ ಮೇಲೆ ಬಾಳೆ ಹಾಸಿದ್ರೆ ನಾವು ಹೋಗ್ತೀವಿ. ಆ ತರದ ಸಮಾಜ ಅದು ಎಲ್ಲರೂ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತು ತುಂಬಾ ಅರ್ಜೆಂಟ್ ಬೆಂಗಳೂರು ಹೋಗಿತ್ತು, ಅವ್ರ ಉದ್ದೇಶ ಕ್ಯಾನ್ಸಲ್ ಮಾಡಿ ಬರಲೇಬೇಕಾಯ್ತು. ಎಲ್ಲರಿಂದ ಒಂದು ಶುಭಾಶಯವನ್ನ, ಶುಭ ಆರೈಕೆಯನ್ನ ಕೋರಿಸ್ಕೊಂತಾ ಇರುವಂತಹ ನಮ್ಮ ಆತ್ಮೀಯ ಗುರುಗಳ ಸಮಾನವಂತ ಆತ್ಮೀಯರು, ನನ್ನ ಹಿತೈಷಿಗಳಾದಂತಹ ಎಲ್.ಎಂ. ಹೆಗಡೆ ಸರ್ ಅವರೇ, ಮತ್ತು ಈ ಒಂದು ಸಮಾರಂಭಕ್ಕೆ ಭಾರಿ ಸಣ್ಣ ಶಾರ್ಟ್ ಪೀರಿಯಡ್ ನಲ್ಲಿ ಕೇವಲ ಒಂದು ವಾಟ್ಸ್ಆಪ್ ನಲ್ಲಿ ಮತ್ತು ಫೋನ್ ಕರೆಯಲ್ಲಿ ಆ ಕರೆಗೆ ಹೋಗ್ಬಿಟ್ಟು ಆಗಮಿಸಿದಂತೆಲ್ಲ ಎಲ್.ಎಂ. ಹೆಗಡೆ ಸರ್ನ ಆತ್ಮೀಯ ಶಿಕ್ಷಕರ ವೃಂದದವರೇ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ನೌಕರ ಬಂದವರೇ, ಬಂಧುಗಳೇ ಹಾಗೂ ನನ್ನ ವಿಜಯನಗರ ಬಡಾವಣೆಯ ಎಲ್ಲ ನಾಯಕ ಬಂಧುಗಳೇ, ಆದ್ಮೇಲೆ ನಾವು ಮುಂದೆ ಎಲ್.ಎಂ. ಹೆಗಡೆ ಸರ್ ರಿಟೈರ್ಡ್ ಆಗ್ತಾರೆ ಅಂತಂದ್ರೆ ಒಂದು ವಾರದ 4 ದಿವಸ ಇತ್ತಷ್ಟೇ. ಸುಮ್ಮನೆ ಈಗ ಮಾತಾಡ್ತಾ ಇದ್ವಿ. ಅವಾಗ ನಾನೇ ಒಂದು ಸಲಹೆ ಕೊಡಿ ಸರ್, ಇಲ್ಲ ಸರ್ ಒಂದು ಈಗ ಕರೆ ಮಾಡಿ ಮಾಡೋಣ, ಈಗ ಅದು ಯಾವ ತರ ಹೇಗೆ ಅಂತಂದಾಗ ಸುಮ್ಮನೆ ಒಂದು ತುಂಬಾ ಅದ್ಭುತ ಅವರಾಗೆ ಮಾಡ್ಕೊಳ್ಳಿ ಸರಿ ಅವ್ರ ಕಾರ್ಯಕ್ರಮ. ಹಾಗಾಗಿ ನಾವು ಒಂದಿಷ್ಟು ಎಲ್ಲ ಸ್ನೇಹಿತರ ಒಂದು ಬಳಗ ಮತ್ತು ಅವರು ನಮ್ಮ ನಾಗರಿಕ ವಿಜಯನಗರದ ನಾಗರಿಕ ವಿದ್ಯಾ ನಿರ್ದೇಶಕರು ಇಲ್ಲೊಂದು ಕನ್ನಡ ಸಂಘ ಇದೆ, ಶ್ರೀ ವಿನಾಯಕ ಕನ್ನಡ ಸಂಘ ಅಂತ ಗೌರವ ಉದ್ದೇಶರು ನಾವೆಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ಮಾಡ್ತೀವಿ ಈ ತರ ಮಾಡೋಣ ಅಂತ. ಧನ್ಯವಾದಗಳು ಅಂತ ನಮಸ್ಕಾರ.
ಹಾಗೇನೆ ಅವ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಟೈಮು ಇಲ್ಲ ನನಗೀಗ. ಮತ್ತೆ ಬೀಗರು ಬಹಳ ಹೊಗಳಿದ್ದಾರೆ ಅಂತ ಆಗ್ಬಿಡ್ತದೆ. ಹಾಗಾಗಿ ಬಹಳ ಆದ್ರೆ ವಸ್ತುತಿಯನ್ನು ಒಂದು ಮಾತಲ್ಲಿ ಹೇಳ್ತಾನೆ, ಯಾವ್ದೋ ಒಂದು ಸಂದರ್ಭದಲ್ಲಿ ಹೇಳಿದ್ರೆ ಇದೊಂದು ಎನ್ಕ್ವೈರಿ ಮಾಡಿ ಹೇಳ್ಬೇಕಲ್ಲ ಅಂತ. ಯಾವ್ದೋ ಒಂದು ನಮ್ಮ ಈ ಸಾರ್ವಜನಿಕ ಬಿಡ ಇರೋದು ಯಾವ್ದೋ ಒಂದು ವಿಷಯದ ಬಗ್ಗೆ ಯಾವುದೋ ಒಂದು ಜನದ ಇದೊಂದು ಅವ್ರ ಬಗ್ಗೆ ಒಂದು ಮಾಹಿತಿ ಬೇಕಂದ್ರೆ ಒಂದು ಅವ್ರಿಗೆ ಶಿಷ್ಯ ಹೇಳೋದು, ಇಲ್ಲವ್ರು ನಮ್ಮ ಫ್ರೆಂಡ್ ಅಂತ ಹೇಳೋದು. ನನಗೆ ಗುರ್ತಿದ್ದ ಜನವೇ ಇಲ್ಲ ಅಂತ. ಶಿಷ್ಯರಾಗಿರ್ತಾರೆ, ಇಲ್ಲ ಫ್ರೆಂಡ್ ಆಗಿರ್ತಾರೆ. ಯಾವುದೇ ವಿಷಯ ವಿತಿನ್ 5 minutes ನಾವು ಮಾಹಿತಿ ಬಂದ್ಬಿಡ್ತಾರೆ. ಅಂದ್ರೆ ಒಟ್ಟು ನೆಟ್ವರ್ಕ್ ಅಂದ್ರೆ ನೆಟ್ವರ್ಕ್ ಅಂದ್ರೆ ಅವ್ರಿಗೆ ಜನ ಸಂಪತ್ತು ಯಾವ ರೀತಿ ಇದೆ ಹೇಳಕ್ ಬಂದದೆ. ನಮ್ಗೆ ಯಾವ್ದಾದ್ರು ಹೇಳಿದ್ರೆ ನಮ್ಗೆ ಮೊದಲ ದಿವಸ ನಾವು ರಾತ್ರಿ 9 ಗಂಟೆಗೆ ಒಂದು ಫೋನ್ ಮಾಡಿದಾಗ ಒಂದು ಮಾಹಿತಿ ಕೊಡೋದಂದ್ರೆ ನಾವು ಮೊದಲ ದಿವಸ 9 ಗಂಟೆವರೆಗೆ ಅದು ಮಾಹಿತಿ ಕೊಡಕ್ ನಮ್ಗೆ, ಯಾಕಂದ್ರೆ 5 ನಿಮಿಷ ತಗೊಳಕ್ ಲೇಟ್ ಆಗ್ತದೆ. ಅವ್ರಿಗೆ ಹಂಗಲ್ಲ, ವಿತಿನ್ 5 minutes ಇಮಿಡಿಯೇಟ್ ವಾಟ್ಸ್ಆಪ್ ಬಂದ್ಬಿಡ್ತದೆ ಮೆಸೇಜ್. ಅಂದ್ರೆ ಆ ರೀತಿಯಾದ ಜನ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ನಂಗೆ ಹೆಮ್ಮೆ ಆಗ್ತದೆ. ಹಾಗೇನೆ ಅವರಿಗೆ ಇವ್ರು ಹೇಳಿದ್ರು ನಮ್ಮ ನಂಜುಂಡಸ್ವಾಮಿ ಅವ್ರಿಗೆ ಐಶ್ವರ್ಯ ಇದೆ ಅಂತ 100% ನೋಡುತ್ತವರು ಅದನ್ನ ಉಳಿಸ್ಕೊಳ್ಳಿ ಬಂದು. ಹಾಗೇನೆ ಅವ್ರಿಗೆ ಎಲ್ಲಾ ರೀತಿಯ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಈ ನಮಗೆ ಹೆಂಗ್ ಕೊಟ್ಟಿದ್ದಾನೋ ಅವ್ರಿಗೆ ಅದೇ ರೀತಿ ದೇವ್ರು ಎಲ್ಲ ನಾವು ಮತ್ತೆ ದೇವ್ರ ಹತ್ರ ಯಾವ್ದು ಕೇಳಬೇಕಾದಂತ ಅಗತ್ಯ ಇಲ್ಲ, ಒಟ್ಟು ಕೊಟ್ಬಿಟ್ಟಿದ್ದಾನೆ. ಅದು ಹಾಗೇನೆ ಉಳಿಲಿ. ಅವ್ರಿಗೆ ಮುಂದಿನ ಒಂದು ಈಗ ಮುಂದೆ ಅವ್ರ ಮತ್ತೊಂದು ಮಗಳ ಮದುವೆ ಇದೆ, ಬಾವಿಯಾಡಿ ಬಂದಿದ್ದಾರೆ. ಅವ್ರಿಗೆ ಪರಿಚಯ ನೋಡಿದ್ರೆ ಅವರೇ ಬಾವಿಯಾಡಿ ಅವರು ಅಷ್ಟೇ ಒಳ್ಳೆಯ ರೀತಿ ಅಳಿಯವನ್ನು ಪಡೆದಿದ್ದಾರೆ, ಮಗಳು ಪಡೆದಿದ್ದಾರೆ. ಮುಂದಿನ ಅವರ ಸಂಸಾರಿಕ ಜೀವನ ಈ ಒಂದು 60 ವರ್ಷದ ಒಂದು ನಿವೃತ್ತಿ ಅವ್ರಿಗೆ ಇಲ್ಲ. ನಾವು ನಿವೃತ್ತಿ ಎಲ್ಲ ಮಾತಾಡಿದ್ದು ಹೌದು, ಆದ್ರೆ ಎಲ್ಲ ಮೇಲೆ ನಿವೃತ್ತಿ ಅನ್ನೋದು ಈಗಲೂ ಇಲ್ಲ, ಮುಂದೂ ಇಲ್ಲ. ಯಾಕಂದ್ರೆ ಬೆಳಗಾದ ತಕ್ಷಣ ಹೊಡ್ತಾರೆ, ಮತ್ತೆ ಕಾಲೇಜಿಗೆ ಹೋಗ್ತಾರೆ, ಮತ್ತೆ ಇಲ್ಲ ಹೋಗ್ತಾರೆ, ರವಿ ಮನೆ ಹೋಗ್ತಾರೆ, ಇನ್ನೊಂದು ರೋಡ್ ಮಾಡ್ಬೇಕಂತಾರೆ, ಹಾಗೆ ಮತ್ತೆ ಎಲೆಕ್ಟ್ರಿಕ್ ಕಂಬ ಹಾಕ್ಬೇಕಂತಾರೆ. ಹಿಂಗೆ ಅದು ಅವೈಲೇಬಿಲಿಟಿ, ಅದು ಅವ್ರಿಗೆ ರಿಟೈರ್ಮೆಂಟ್ ಇಲ್ಲ. ನಾವು ರಿಟೈರ್ಮೆಂಟ್ ಈಗ ಕಾನೂನು ಈ ಒಂದು ಇದ್ರೊಳಗೆ ಅವರಿಗೆ ರಿಟೈರ್ಮೆಂಟ್ ಆಗಿದ್ರೆ ನಮಗೆ ಅವರಿಗೆ ಕನ್ನಡ ಭಾಷೆ ಸಾಹಿತ್ಯ ಲೋಕಕ್ಕೆ ಶ್ರೇಷ್ಠ ಪರಂಪರೆಯನ್ನು ಹಾಕಿಕೊಟ್ಟಿದೆ. ತನ್ನ ಭಾಷಾ ಶ್ರೀಮಂತಿಕೆಯಿಂದ ಕನ್ನಡ ಎಲ್ಲೆಡೆ ಮನೆ ಮಾತಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ತಿಳಿಸಿದರು. ಸಾಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಜಾನಪದ ಪರಿಷತ್ ಮತ್ತು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮವನ್ನು ಮಕ್ಕಳಿಗೆ ಪ್ರಶ್ನೆ ಕೇಳುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಜಿ ಪರಮೇಶ್ವರಪ್ಪ, ಡಾಕ್ಟರ್ ಶಂಕರ್ ಶಾಸ್ತ್ರಿ, ಭಾಷಾ ಸಾಬ್, ಸತ್ಯನಾರಾಯಣ್ ಶಿರವಂತೆ, ಸದಾನಂದ್ ಶರ್ಮಾ, ಬಿಡಿ ರವಿಕುಮಾರ್, ನಾರಾಯಣಮೂರ್ತಿ, ಗಜಾನನ್, ರಾಜಾ ನಾಯ್ಕ್ ಇನ್ನಿತರರು ಹಾಜರಿದ್ದರು. ಈ ಶಾಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಿಂಗಳಿಗೊಮ್ಮೋ 2 ತಿಂಗಳಿಗೊಮ್ಮೋ ಈ ರೀತಿಯಾದಂತಹ ಸಾಹಿತ್ಯಿಕ ಚಟುವಟಿಕೆಗಳು ನಡೀತವೆ. ಒಂದು ದಿವಸ ಕವನ ರಚನಾ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ನಿಮ್ಮಲ್ಲಿ ಅದು ಕಲೆ ಇದೆ, ಕವಿತೆಗಳನ್ನು ಬರೆಯುವಂತಹ ಕಲೆ ಇದೆ. ಅದು ನಿಮ್ಮಲ್ಲಿ ಅಡಗಿಕೊಂಡಿರುವಂತಹ ಆ ಒಂದು ಕವಿ ಹೃದಯ ಹೊರಗೆ ಬರಲಿಕ್ಕೆ ಅದರಿಂದ ಶುರುವಾಗುತ್ತೆ. ತುಂಬಾ ಅದ್ಭುತವಾಗಿ ಸಣ್ಣ ಸಣ್ಣ ಕಥೆಗಳನ್ನು ನೀವು ಬರೀಬಲ್ರಿ ಮನೆಯಲ್ಲಿ. ಅದಕ್ಕೊಂದು ಅವಕಾಶ ಸಿಕ್ಕಾಗ ಅದು ಪ್ರತಿಭೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡಾಗ, ಬೇಜಾರಾದಾಗ ಪುಸ್ತಕದ ಹಾಳೆ ತೆಗೆದು ಸುಂದರವಾದಂತಹ ಚಿತ್ರ ಬಿಡಿಸ್ಬಲ್ರಿ. ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಡಿಸಿದಾಗ ನಿಮ್ಮಲ್ಲಿರುವಂತಹ ಆ ಒಂದು ಪ್ರತಿಭೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕ್ಷೇತ್ರ ಇವತ್ತು ಶಾಲೆಯ ಅಂಗಳಕ್ಕೆ ಬಂದಿದೆ. ನಮ್ಮ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ, ನಮ್ಮ ಮಕ್ಕಳಲ್ಲಿರುವಂತಹ ಸೃಜನಾತ್ಮಕತೆಯನ್ನ ಹೊರಗೆ ತರಬೇಕು. ಆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಈ ನಾಡಿಗೆ ನಮ್ಮ ಮಕ್ಕಳು ಏನಾದ್ರು ಕೊಡುಗೆಯನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.